ಬೇಬಿ ಹೋಯ್ತಾ ಇದೀವಿ ಕಾರಲ್ಲಿ. ನಮ್ಮ ಮುಖ ಮತ್ತೆ ನಮ್ಮ ಹೆಸರು ನೆನ್ಕೊಂಡು ಇಟ್ಕೊಳ್ಳಿ. ಒಂದೊಂದು ದಿನ ಮೂರೊತ್ತು ಬೆಳಿಗ್ಗೆ ಎದ್ದು ಹಲೋ ಮೈ ಹೀರೋಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. Let's go. ಸೊ ತಮ್ಲೈನ್ ನೋಡಿರೋದ್ರಿಂದ ನಿಮಗೆ ಗೊತ್ತಾಗಿರುತ್ತೆ. ಸೊ ಇವತ್ತು ಯಾವ ವಿಡಿಯೋ ಯಾವ ವ್ಲಾಗ್ ಬರ್ತಾ ಇದೆ ಅಂತ. ಸೊ ಇವಾಗ ಫಸ್ಟು ಬೆಳಗ್ಗೆ ನನ್ನ ಬೇಬಿ ಜೊತೆ ಅದರ ಜೊತೆ ನನ್ನ ಮಗಳ ಜೊತೆ ವಾಕಿಂಗ್ ಮಾಡ್ತಾ ಇದ್ದೀವಿ ನಾವು. ಏನು ಬೇಬಿ ಇವತ್ತು ಸ್ಪೆಷಲ್ಲು? ಸ್ಪೆಷಲ್ ಏನಂದ್ರೆ ನಮ್ಗೇನಿಲ್ಲಪ್ಪ ಸ್ಪೆಷಲ್. ನಿನಗೆ ಏನಕ್ಕಂದ್ರೆ ನಿನ್ನನ್ನು ಜಡ್ಜಾಗಿ ಕರ್ದಿದ್ದಾರೆ ಅಲ್ಲ, ಗೆಸ್ಟ್ ಆಗಿ ಕರ್ದಿದ್ದಾರೆ. ಸೊ ಜಡ್ಜಾಗಿ ಇವ್ರ ತಮ್ಮನೇ ಬರ್ತಿರೋದು. ಹೌದು. ಸೊ ನಾನು ಜಡ್ಜ್ಮೆಂಟ್ ಮಾಡಲ್ಲ ಅಂತಲೇ ಅಂದೆ ನಾನು. ಸೊ ಹಾಗಾಗಿ ಗೆಸ್ಟ್ ಆಗಿ ಬನ್ನಿ ಅಂತಂದಿದ್ದಾರೆ. ಸೊ ಇವತ್ತು ಫುಲ್ಲು ಅದರದ್ದೇ ವಿಡಿಯೋ ಇರುತ್ತೆ, ಮಜಾ ಇರುತ್ತೆ, ಕೊನೆ ತನಕ ನೋಡಿ. ಎಲ್ಲಿಗೆ ಹೋಗ್ತಿರೋದು ಜಡ್ಜಾಗಿ ಅಂತ ಆಮೇಲೆ ಗೊತ್ತಾಗುತ್ತೆ. ಅದೇ ಅಲ್ಲೇ ಹೇಳ್ತೀನಿ ಹೋದಾಗ ಎಲ್ಲಿಗೆ ಬಂದೆ ಅಂತ ಅಷ್ಟೇ. ಕ್ಲಾಪ್ ಮಾಡ್ತಿರೋದು. ಇಲ್ಲಿ ನೋಡಿ ನನ್ನ ಮಗಳಿಗೆ ತಿಂಡಿ ತಿನ್ನಿಸ್ತಾ ಇದ್ದಾರೆ. ಗೊಂಬೆ ಫಸ್ಟ್ ಟೈಮ್ ಮ್ಯಾಂಗೋ ತಿಂತಿರೋದು ಗೊತ್ತಾ? ಅಲ್ವಾ? ಫಸ್ಟ್ ಟೈಮ್ ಈಟಿಂಗ್ ಮ್ಯಾಂಗೋ. ಗೊಂಬೆ ಗೊಂಬೆ ಮ್ಯಾಂಗೋ ಪ್ಯೂರಿ. ಕ್ಯೂಟಿ ಮ್ಯಾಂಗೋ ಚೆನ್ನಾಗಿದ್ಯಾ? ಸೂಪರ್ ಆಗಿದೆ. ಬಿಡಿ, ಅವಳು ಏನು ಎಕ್ಸ್ಪ್ರೆಷನ್ ಕೊಟ್ಟರು ಕಾಣಲ್ಲ ಅಲ್ಲ ಬಿಡಿ. ಇಲ್ಲಿ ನೋಡಿ ನಾನು ತಿಂಡಿ ತಿಂತಾ ಇದ್ದೀನಿ. ಏನು ಅಂತಂದರೆ ನಮ್ಮಮ್ಮ ನೀರು ದೋಸೆ, ಇದು ಚಟ್ನಿ, ಇದು ದೊನ್ನೆ ಬಿರಿಯಾನಿ. ಸೊ ಅದು ಅಲ್ಲ, ದೊನ್ನೆ ಬಿರಿಯಾನಿ ಮೊನ್ನೆದಾಗಿದ್ದಕ್ಕೆ ಮೊನ್ನೆದು ಬಿರಿಯಾನಿ. ನೆನ್ನೆ ರಾತ್ರಿ ತಂದಿದ್ರು ಮನೆಗೆ. ನಮ್ಮ ಮನೇಲಿ ಇನ್ನೊಂದೇನು ಗೊತ್ತಾ, ಜಾಸ್ತಿ ಹೊರಗಡೆ ಫುಡ್ಡೇ ತಿನ್ನೋದು ನಾವು. ನಮ್ಮಮ್ಮ ಅಡುಗೆನೇ ಮಾಡಲ್ಲ, ಒಂದು ಅಡುಗೆ ಮಾಡಲ್ಲ, ಏನಿಲ್ಲ. ನಾವು ಬರೀ ಹೊರಗಡೆನೇ ತಿನ್ನೋದಾಗೋಗಿದೆ, ಬೇಜಾರಾಗೋಗಿದೆ. ಏನಮ್ಮ ನಮ್ಮಮ್ಮ ಬೈತವ್ರೆ. ಸುಳ್ಳು ಹೇಳ್ತೇನೆ, ನನ್ನ ಮಗನೇ ಬಂದು ತುಳಿದಾಕ್ತೀನಿ ಅಂತಾರೆ ನಮ್ಮಮ್ಮ. ತಾಳಿ ಇಲ್ಲೋಡಿ, ಇಲ್ಲೋಡಿ. ಏನಮ್ಮ? ಮೂರೊತ್ತು ಬೆಳಿಗ್ಗೆ ಎದ್ದು ಸಂಜೆವರೆಗೆ ಮಾಡಿ ಹಾಕ್ತೇನೆ, ಹೊರಗಡೆದೇ ತಿನ್ನೋದಂತೀಯ ಹೇಳೋದು ನೋಡ. ನೋಡಿ ನಮ್ಮಮ್ಮ ಇಲ್ಲ, ನನ್ನ ಪ್ರಕಾರ ಫಸ್ಟ್ ಇತ್ತು, ಈಗ ನಾವು 10% ಇಲ್ಲ ಈಗ ಅಲ್ವಾ? ನೋಡಿ ನಮ್ಮಮ್ಮ ಹೇಳ್ತಿದ್ದಾರೆ ಇವಾಗ 10% ಇಲ್ಲ ಅಂತೆ. ಏನಮ್ಮ? ಇಲ್ಲ, ಸುಮ್ಮನೆ ಇರ್ತೀಯ. ಇವಾಗ ಜಾಸ್ತಿ ಹೊರಗಡೆ ತರೋದೇ ಇಲ್ಲ. ನಮ್ಮಮ್ಮನೇ ಅಡುಗೆ ಮಾಡೋದು, ರುಚಿಯಾಗಿ ಮಾಡಾಕ್ತಾರೆ. ಅಡುಗೆ ಮಾಡ್ತೇನೆ. ಆ್ಯಕ್ಚುಲಿ ನಮ್ಮಮ್ಮ ಇನ್ನೊಂದೇನು ಗೊತ್ತಾ, ನಾವು ಫಸ್ಟು ಹೊರಗಡೆ ತಗೊಬರ್ತಾ ಇದ್ವಿ. ಆದರೆ ಮೇನಾಗಮ್ಮ ಸೊಸೆಗೋಸ್ಕರನೇ ಅಲ್ವಾ, ನೀವು ಜಾಸ್ತಿ ತರಲ್ಲ, ಈಗ ಹೊರಗಡೆ ಬೇಡ ಅಂತಾರೆ. ಅವಳಿಗೆ ಮನೆ ಊಟ ಇಷ್ಟ ಅಲ್ವಾ? ಮನೆ ಊಟನೇ ಇಷ್ಟ ಅಂತ ಇವಳಿಗೋಸ್ಕರನೇ ನಾವು ಹೊರಗಡೆ ಫುಡ್ಡನ್ನ ಅವಾಯ್ಡ್ ಮಾಡಿದೆ, ಇವಳಿಗೋಸ್ಕರ. ತರಕಾರಿ ಸಾಂಬಾರ್ಗಳು ಮಾಡೋದಂತೆ ಆಯಿತಾ? ಆ್ಯಕ್ಚುಲಿ ನಿಜ ಹೇಳೋಕಂದ್ರೆ ಇವಳಿಗೋಸ್ಕರ ನಾವು ಹೊರಗಡೆ ಫುಡ್ನ ಅವಾಯ್ಡ್ ಮಾಡಿದ್ದು. ಮತ್ತು ಅಕಸ್ಮಾತಾಗಿ ಏನಾದ್ರು ಯಾವುದೋ ಫಂಕ್ಷನ್ಸ್ ಏನೋ ಇದ್ದಾಗ ಹೊರಗಡೆ ಊಟಕ್ಕೆ ಹೋಗ್ತೀವಲ್ಲ, ಆಗ ಹಂಡುಗಟ್ಟಲೆ ತಿಂತಾಳೆ ಇವಳು ಹೊರಗಡೆ. ಅದನ್ನು ಹೇಳಲ್ಲ ಇವಳು ಅಲ್ವನೇ. ನೆನ್ನೆ ತಾನೇ ಇವ್ರ ಅಕ್ಕಂದು ಬರ್ತಡೇ ಆಯ್ತು, ಅದಕ್ಕೆ ಹೋಗಿದ್ದೀವಿ. ದೂತ್ಕೊಂಡಿದ್ದಾಳೆ, ಪೂರ್ತಿ ದೂತ್ಕೊಂಡಿದ್ದಾಳೆ, ಆ ರೇಂಜಿಗೆ ತಿಂದಿದ್ದಾಳೆ ನೋಡು. ಏಯ್ ಸುಳ್ಳು ಯಾಕೆ ಹೇಳ್ತೀಯ ಹೇಳು, ಜನರು ನೋಡ್ಕೊಂಡು ಹೇಳು. ಜನರಿಗೆ ಯಾವತ್ತೂ ಸುಳ್ಳು ಹೇಳ್ಬಾರ್ದು. 10% ಜಾಸ್ತಿ ತಿಂದಿದ್ದೀನಿ ಅಷ್ಟೇ. ಕುತ್ಕೋಲಿ. ಹಾಂ, ನಂಗೆ ಬೇಡ, ಸಾಯ್ತು ನಂದು. ಯಾವುದೋ ನಾಯಿ ಬೊಗಳ್ತಿದೆ ನಂಗ. ಇಲ್ಲ ನಂಗಲ್ಲ, ನಡಿ ಅಂತಾರೆ. ಆ್ಯಕ್ಚುಲಿ ಇನ್ನೊಂದು ಏನು ಗೊತ್ತಾ, ನನ್ನ ಬೇಬಿಗೆ ಮಾವಿನ ಹಣ್ಣು, ಮಾವಿನಕಾಯಿ ಅಥವಾ ಮಾವಿನಕಾಯಿದು ಉಪ್ಪಿನಕಾಯಿ ಅಲರ್ಜಿ. ಇವಾಗ ಮಾವಿನಕಾಯಿ ಸೀಸನ್. ನಾವು ಮನೆಯವ್ರಿಗೆ ಆಗತ್ತೆ, ಸುಮ್ಮನೆ ಕೂತ್ಕೋ. ನಮ್ಮ ಮನೆಯವರು ಎಲ್ಲರೂ ಮಾವಿನ ಹಣ್ಣು ತಿಂತಾರೆ, ನನ್ನ ಬೇಬಿ ತಿನ್ನಲ್ಲ. ಏನಕ್ಕೆ ಅಂತಲೂ ಹೇಳ್ತೀನಿ ನೋಡಿ. ಅವಳು ಯಾವತ್ತು ಮಾವಿನ ಹಣ್ಣು ಅಥವಾ ಮಾವಿನಕಾಯಿ ತಿಂದಿದ್ದಾಳೆ, ಮೈ ತುಂಬ ಈ ಥರ ದಪ್ಪ ರ್ಯಾಷಸ್ ಥರ ಆಗುತ್ತೆ. ಇಮ್ಮಿಡಿಯೇಟಾಗಿ ಹೇಳ್ತಾಳೆ, ಬಿಸಿನೀರು ಸ್ವಿಚ್ ಹಾಕು ಅಂತ ಹೇಳಿ ಹೋಗಿ ಫುಲ್ಲು ಬಿಸಿನೀರು ಸ್ನಾನ ಮಾಡ್ಕೊಂಡು ಬಿಸಿನೀರು ಕುಡಿತಾಳೆ. ಸೊ ಅದು ಸಾಗಾಯ್ತು. ಒಂದ್ಸಲ ಮಾವಿನಕಾಯಿ ತಿಂತೀನಿ, ನಂಗೆ ಏನೂ ಆಗಲ್ಲ ಅಂತಂದು ತಿಂದು. ಇವಾಗ ಮದ್ವೆ ಆಗಿದ್ದ ಮುಂಚೆ ಒಂದು 2 years ಬ್ಯಾಕ್, ಅಂದ್ರೆ ಒಂದು 5 years ಇಂದ ಅಲರ್ಜಿ. ಇವಳೊಂದ್ಸಲ ಮಾವಿನ ಹಣ್ಣು ತಿನ್ಕೊಂಡು ಮನೆಯಿಂದ ಆಚೆ ಬಂದು ಬಿದ್ದಿದ್ದಾಳೆ. ಸೊ ಇವ್ರ ಮಾವ, ಮಲ್ಲೇಶ್ ಮಾವ ಅಂತ ಇದ್ದಾರೆ, ಅವ್ರಿಗೆ ಎತ್ಕೊಂಡು ಆಸ್ಪತ್ರೆಗೆ ಹೋಗಿ ಅಲ್ಲಿ ಎಸಿದ್ರು. ಸೊ ನಾನು ಬೆಂಗಳೂರಿಂದ ಬಂದಿದ್ದೆ, ನಾನು ಇವಳನ್ನ ನೋಡಕ್ಕೆ ಬಂದ. ಅಲ್ಲಿ ಏನು ಇರ್ಲಿಲ್ಲ, ಅಲ್ಲಿ ನನ್ನನ್ನು ಬಿಟ್ಟು ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಿತ್ತು. ಅದಕ್ಕೆ ಆ ಫ್ಯಾನ್ ಹುಡ್ಕಕ್ಕೆ ಇವನು ನಮ್ಮ ಪವನ ಇಬ್ರು ಹೋಗಿದ್ದಾರೆ.
ನಾನು ಇವಳನ್ನ ನೋಡಕ್ಕೆ ಬಂದಿದ್ದೆ ಆಸ್ಪತ್ರೆಗೆ, ಬೆಂಗಳೂರಿಂದ ಬಂದಿದ್ದೆ ನಾನು. ಬಂದು ಇವಳನ್ನ ನೋಡಿ ಓಕೆ ಚೆನ್ನಾಗಿದ್ದಾಳೆ ಅಂತ ಅನ್ನಿಸ್ತು. ಎಲ್ಲರೂ ಅವ್ರ ಫ್ಯಾಮಿಲಿಯವ್ರು ಎಲ್ಲರೂ ಇದ್ರು. ಮತ್ತು ನಂಗೆ ಅಲ್ಲಿ ಏನು ಕೆಲಸ ಅಂತ ನಂಗೆ ಬೇರೆ ಏನೇನು ಕೆಲಸ ಇದೆ ಎಲ್ಲ ನೋಡಕ್ಕೆ ಹೋಗಿದ್ದೆ. ಇವಳು ಡಿಸ್ಚಾರ್ಜ್ ಆಗಿ ಬಂದು ಬೈತಾ ಇದ್ಲು ನನಗೆ. ಸೊ ಮಾವಿನ ಹಣ್ಣು ಅಲರ್ಜಿ ಅವಳಿಗೆ. ಓಕೆ, ಟೈಮ್ ಆಯಿತು. ಕೂದಲು ನೋಡಿ ಯಾವ ರೇಂಜಿಗೆ ಕೆದ್ರೋಗಿದೆ. ಈಗ ರೆಡಿ ಆಗ್ತೀನಿ, ಓಕೆನಾ? ಟಂಟಡ, ನಾನು ರೆಡಿ ನೋಡಿ, ಕಂಪ್ಲೀಟ್. ಇದು ನನ್ನ ಔಟ್ಫಿಟ್. ಸೊ ಇದು ಟೀ ಶರ್ಟ್ ಬಂದು ನನ್ನ ಬೇಬಿ ಅವ್ರ ಅಕ್ಕ ಕೊಡಿಸಿದ್ದು ನನ್ನ ಬರ್ತ್ಡೇಗೆ, ಐ ಥಿಂಕ್ 2025 ಬರ್ತ್ಡೇಗೆ. ಸೊ ನಾನು ಈ ಥರ ಹೊರಗಡೆ ಹೋಗೋ ಟೈಮಲ್ಲಿ ಇಲ್ಲಿ ನೋಡಿ ನಾನೊಂದು ಇದಾಕಬಿಡ್ತೀನಿ. ಹಿಂಗೆ ಕಾಣ್ತಿದೆ ಜುಟ್ಟು, ಕಾಣ್ತಿದ್ಯಾ? ಸೊ ರೆಡಿ. ಇನ್ನೇನು ಅಲ್ಲ, ನನ್ನ ಬಾಮೈದ ಆಲ್ರೆಡಿ ಕೆಳಗೆ ಬಂದು ಕಾಯ್ತಾ ಇದ್ದಾನೆ. ಇನ್ನೇನೋ ಹೊರಡದೆ. ನೋಡಿ ನನ್ನ ಬಾಮೈದ ಬಂದು ಕೂತವನೆ. ಜಡ್ಜ್, ಪ್ರೊಪ್ರೈಟರ್ ಆಫ್ ಗರುಡ ಡ್ಯಾನ್ಸ್ ಸ್ಟುಡಿಯೋ. ಏನು ಜಡ್ಜ್ಮೆಂಟ್ ಮಾಡ್ತೀಯೋ ಇವತ್ತು? ನೋಡೋಣ. ಓಕೆ, ಹೋಯ್ತಾ ಇದ್ದೀವಿ ಕಾರಲ್ಲಿ. ಆ್ಯಕ್ಚುಲಿ ಪ್ರೋಗ್ರಾಮ್ ಇರೋದು ಎಲ್ಲಿ ಅಂತಂದರೆ ನಮ್ಮದೊಂಥರ ತವ್ರ ಮನೆ ಇದ್ದಂಗೆ, ಕಲಾಭವನ ಅಂತ. ಆದರೆ ಕಲಾಭವನದಲ್ಲ, ಅದರ ಪಕ್ಕದಲ್ಲಿ ಇನ್ನೊಂದು ಭವನ ಇದೆ. ಸೊ ಅಲ್ಲಿ ಪ್ರೋಗ್ರಾಮ್ ಇರೋದು, ಅಂದರೆ ಕಾಂಪಿಟೇಷನ್ಸ್ ಆಗಿರೋದು, ಇದಾಗಿರೋದು. ಸೊ ನಾನು ಗೆಸ್ಟಾಗಿ ಹೋಗ್ತಾಯಿದ್ದೀನಿ, ಇವನು ಜಡ್ಜಾಗಿ ಒಯ್ತ್ಕೊನಿ. ಇನ್ನು ಐ ಥಿಂಕ್ ನಾನು ಆಲ್ಮೋಸ್ಟ್ ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಅಲ್ಲೆಲ್ಲ ನೋಡೋಣ ಹೆಂಗಿರುತ್ತೆ ಅಂತ. ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ವ್ಲಾಗ್ ಅಂದರೆ ವ್ಲಾಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಈ ಥರ ಒಂದು ಪ್ರೋಗ್ರಾಮ್ಗೆ ಹೋಗ್ತಾ ಇರೋದು. ನೋಡೋಣ, ಅಲ್ಲೆಲ್ಲ ವ್ಲಾಗ್ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಯಾವುದೇ ಕಾಂಪಿಟೇಷನ್ಸಿಗೆ ನಾನು ಅಟೆಂಡ್ ಮಾಡೋ ಟೈಮಲ್ಲಿ ಆಗಿರ್ಬೋದು, ಅಥವಾ ಯಾವುದೊಂದು ಪ್ರೋಗ್ರಾಮ್ಸ್ಗಳಿಗೆ ಗೆಸ್ಟಾಗಿ ಒಂದು ಆ ಜಾಗಕ್ಕೆ ಹೋಗೋ ಟೈಮಲ್ಲೂ ಒಂದು ಎದೆಲ್ಲೊಂದು ಪುಕ್ಕ ಅಂತ ಇರುತ್ತೆ. ಒಂದು ಕಾಮನ್ ಆಗಿ ಒಂದು ಭಯ ಆಗ್ತಾನೆ ಇರುತ್ತೆ ನನಗದು. ಬಟ್ ಅಲ್ಲಿಗೆ ಹೋಗಿ ಸ್ಟೇಜಲ್ಲಿ ಹೋಗಿ ನಿಂತ ಮೇಲೆ ಆ ಭಯ ಎಲ್ಲ ಊರಿಂದ ಆಚೆಗೆ ಆಗಿಬಿಡುತ್ತೆ. ಯಾರು ಎಷ್ಟೇ ಜನ ಇದ್ರೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನಾನು. ಸೊ ನಿಮಗೂ ಅದೇ ಥರ ಆಗ್ತಿರತ್ತಾ ಹೇಳಿ. ಸೊ ಈಗ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ಬಾಮೈದನ ಹತ್ರ ಪವನ ಇದುವರೆಗೆ ಎಷ್ಟು ಜಡ್ಜ್ಮೆಂಟ್ ಮಾಡಿದ್ಯಾ ಸಿಕ್ಕಾಪಟ್ಟೆ ಮಾಡೋ ನಾನು? ಏನಿಲ್ಲ, ಹಾಂ ಮಾಡಿದ್ದಾನೆ 15-20 ಮಾಡಿದ್ದೀನಿ. ಹೌದಾ? ಆಲ್ಮೋಸ್ಟ್ ಮಾಡ್ತಾ ಇರ್ತಾನೆ. ನಾನು ಹೋಗೋದಿಲ್ಲ, ಯಾವ ಜಡ್ಜ್ಮೆಂಟಿಗೆ ಹೋಗಲ್ಲ ನಾನು. ಬಟ್ ಇವನು ಹೋಗಿ ಇದು ಮಾಡ್ತಾ ಇರ್ತಾನೆ. ಇನ್ನೂ ಶೋಸ್ಗಳು ಪ್ರೋಗ್ರಾಮ್ಸ್ಗಳು ಬೇಜಾನ್ ಕೊಟ್ಟಿದೆಯಲ್ಲ, ಲೆಕ್ಕನೇ ಇಲ್ಲ. ಕೋರಿಯೋಗ್ರಫಿನೂ ಬೇಜಾನ್ ಮಾಡಿದೆಯಲ್ಲ, ಲೆಕ್ಕ ಇಲ್ಲದಿರಷ್ಟು ಕೊರಿಯೋಗ್ರಫಿಗಳು ಮಾಡಿದ್ದಾನೆ, ಲೆಕ್ಕ ಇಲ್ಲದಿರಷ್ಟು ಶೋಸ್ಗಳು ಕೊಟ್ಟಿದ್ದಾನೆ. ವೆರಿ ಟ್ಯಾಲೆಂಟೆಡ್ ಪರ್ಸನ್. ಈಗೆಲ್ಲ ಹುಡುಕಿದ್ರು, ಹುಡುಕ್ಬೇಡಿ ಯಾರು ಆಮೇಲೆ ಬಂತು. ಇದೆ ಇಲ್ಲೇ ಪಕ್ಕದಲ್ಲಿ ಈ ಭವನ ಹೆಸರು. ಆ್ಯಕ್ಚುಲಿ ನಾನು ಇಷ್ಟು ವರ್ಷ ಇದ್ದೀನಿ ಹಾಸನದಲ್ಲಿ, ನಾನೇ ಅಬ್ಸರ್ವ್ ಮಾಡಿರಲಿಲ್ಲ ಹೆಸರೇನು ಅಂತ. ಹೊಯ್ಸಳ ಹೆಬ್ಬಾಗಿಲು ಇದೆ, ಪಕ್ಕನೇ ಐತೆ ನೋಡಿ. ಥಿಂಕ್ ಇಲ್ಲೇ ಇರೋದು. ಸೊ ಅಲ್ಲೆಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ. ಫೋನ್ ಅವರೇ ಮಾಡ್ತಿರ್ಬೋದು ಅಲ್ಲೇ ಇದೆ, ಹೊಯ್ಸಳ ಹೆಬ್ಬಾಗಿಲು ಅಂತ. ಸೊ ಆಲ್ಮೋಸ್ಟ್ ಎಲ್ಲ ಬಂದಿದ್ದಾರೆ, ಕಾಯ್ತಾ ಇದ್ದಾರೆ. ಹೋಗಿ ಚಿಕನ್ ಕೊಟ್ಟು ಇದು ಮಾಡೋಣ. ಆ್ಯಕ್ಚುಲಿ ಪ್ರೋಗ್ರಾಮ್ ಯಾರು ನಡೆಸ್ತಿರೋದು ಅಂದರೆ ಪ್ರೈಡ್ PU ಆ್ಯಂಡ್ ಡಿಗ್ರಿ ಕಾಲೇಜವರು ಪ್ರೋಗ್ರಾಮ್ ನಡೆಸ್ತಾ ಇರೋದು ಕಾಂಪಿಟೇಷನ್ನ. ನಾನು ಜಡ್ಜ್ಮೆಂಟ್ ಮಾಡಲ್ಲ ಅಂದರೂ ಶೀಟ್ ತಗೊಂಡು ಕೊಟ್ಟವ್ರೆ ಜಡ್ಜ್ಮೆಂಟ್ ಮಾಡಿ ಅಂತ. ಆ್ಯಕ್ಚುಲಿ ಇವಾಗ ಫಸ್ಟು ಸಿಂಗಿಂಗ್ ಕಾಂಪಿಟೇಷನ್ ನಡೀತದೆ. ಸಿಂಗಿಂಗ್ ಕಾಂಪಿಟೇಷನ್ಗೂ ನಾವೇ ಜಡ್ಜಾ? ನಮಗೆ ಅದರ ಗಂಧಗಳಿನೇ ಗೊತ್ತಿಲ್ಲ. ನಾನು ನನ್ನ ಜಡ್ಜ್ಮೆಂಟ್ ಶೀಟ್ನ ವಾಪಸ್ ಕೊಟ್ಟೆ, ನಾನು ಜಡ್ಜ್ಮೆಂಟ್ ಮಾಡಲ್ಲ ಅಂತ. ಸೊ ನನ್ನ ಬಾಮೈದನೇ ಮಾಡ್ತವನೆ ಸಿಂಗಿಂಗ್. ಇದು ನನ್ನ ಬಾಮೈದ ಫಸ್ಟ್ ಟೈಮ್ ಸಿಂಗಿಂಗ್ ಕಾಂಪಿಟೇಷನಿಗೆ ಜಡ್ಜ್ ಹಾಕೋತವನೆ. ನೋಡಿದವ್ರು ಸಿಂಗರ್ಸ್ ಹುಟ್ಟಿದ್ದಾರೆ ನನಗೆ. ನಾವು ಬೇರೆ ಯಾರು ಡ್ಯಾನ್ಸರ್ಸ್ ಬಂದು ಜಡ್ಜ್ ಮಾಡೋದು ಹೋಗಿ ಅಲ್ವಾ, ಅವ್ರಿಗೆ ಡ್ಯಾನ್ಸ್ ಗೊತ್ತಂತ ಗೊತ್ತಾಗಲ್ಲ. ಎಂತ ನೋಡಿ ಸಗದ ಗಾಡಿ ಹೇಳಿದ್ರು ಮಾತ್ರ ನೋಡಿ. ಆ್ಯಕ್ಚುಲಿ ಸ್ಕ್ರೀನಲ್ಲಿ ನನ್ನ ಪ್ರೊಫೈಲ್ ತೋರಿಸ್ತಾ ಇದ್ದಾರೆ, ಬಟ್ ಫಾಲೋ ಮಾಡಿಲ್ಲ ನೋಡಿ. ಫಾಲೋ ಮಾಡ್ಬೇಕು ತಾನೇ?
ಇವಾಗ ಊಟಕ್ಕೆ ಬ್ರೇಕ್ ಬಿಟ್ಟಿದ್ದಾರೆ. ಇಷ್ಟೋ ತನಕ ಸಿಂಗಿಂಗ್ ಕಾಂಪಿಟೇಷನು, ಸೋಲೋ ಡ್ಯಾನ್ಸ್ ಕಾಂಪಿಟೇಷನು, ರೀಲ್ಸ್ ಕಾಂಪಿಟೇಷನ್ನು, ಅದಾದಮೇಲೆ ಶಾರ್ಟ್ ಮೂವಿ ಕಾಂಪಿಟೇಷನ್, ಟೋಟಲ್ 4 ಕಾಂಪಿಟೇಷನ್ ಮಾಡಿದರೆ ಚೆನ್ನಾಗಿ ಬರ್ತಾ ಇದೆ. ಈಗ ಬ್ರೇಕ್ ಬಿಟ್ಟಿದ್ದಾರೆ, ಊಟದ ಸಮಯ. ಇನ್ನು ಊಟ ಬಂದಿಲ್ಲ, ಎಷ್ಟೊತ್ತಿಗೆ ಬರುತ್ತೆ ನೋಡ್ತೀವಿ. ಏನು ತರಿಸ್ತಾರೆ ನೋಡೋಣ. ಊಟ ಪಲಾವು, ಮೊಸರನ್ನ, ಮೆಣಸಿನ್ಕಾಯಿ ಬಜ್ಜಿ. ಅರ್ಧಂಬರ್ಧ ತಿಂದಾದ್ಮೇಲೆ ನೆನಪಾಯಿತು, ವೀಡಿಯೋ ಮಾಡೋದು ಮರ್ತೋಗಿತ್ತು. ನೋಡಿ, ನನಗೆ ವೆಲ್ಕಮ್ ಮಾಡ್ಬೇಕಾದ್ರೆ ಹೂವು ಕೊಟ್ಟು ವೆಲ್ಕಮ್ ಮಾಡಿದ್ರು. ಇವರೆಲ್ಲರೂ ಸೇರ್ಕೊಂಡು ನನಗೆ ಡ್ಯಾನ್ಸ್ ಮಾಡಿ ಅಂತ ನಾನು ಮಾಡಲ್ಲ ಅಂದೆ. ಸೊ ನನ್ನ ಬಾಮೈದನ ಹಿಡ್ಕೊಂಡವ್ರೆ. ಪವನ್ ರೆಡಿ, ಕಮಾನ್ ಹೋಗಿ ಡ್ಯಾನ್ಸ್ ಮಾಡಿ ಹೋಗು. ಹೌದು ಕರೆಕ್ಟ್ ಎಸ್ ಪವನ್ ಸರ್ ಹೋಗಿ ಪರ್ಫಾರ್ಮೆನ್ಸ್ ಮಾಡಿ ಸರ್. ಚಪ್ಪಾಳೆ. ಕಿರ್ಚಾಡ್ತವ್ರೆ, ಫ್ಯಾನ್ಸ್ ಆಗೋದ್ರು ಪವನ್ಗೆ. ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹಾಸನ ಇದು ಸೌಂಡ್ ಇಷ್ಟೇನಾ? ಇದು ಸೌಂಡ್. ಓಕೆ, ನನ್ನ ಹೆಸರು ಸಾಮ್ರಾಟ್ ಶೆಟ್ಟಿ. ಒಂದ್ಸಲ ಜೋರಾಗಿ ಚಪ್ಪಾಳೆ ತಡಿ. ಓಕೆ, ನಾನು ಯಾವುದೇ ಸ್ಟೇಜಿಗೆ ಹತ್ತಿದ್ರು ಫಸ್ಟ್ ನಾನು ನನ್ನ ಲೈಫಿನ 4 ಪಿಲ್ಲರ್ಸ್ಗಳ ಹೆಸರು ಹೇಳೋದೇ ನನ್ನ ಮಾತನ್ನ ನಾನು ಮುಂದುವರಿಸಲ್ಲ. ಇವಾಗ ನಾನು ಈ ಜಾಗದಲ್ಲಿ ನಿಂತಿದ್ದೀನಿ ಅಂದರೆ ನನ್ನ ಲೈಫಿನ 4 ಪಿಲ್ಲರ್ಸ್ಗಳು ತುಂಬಾ ಇಂಪಾರ್ಟೆಂಟ್ ಪಾತ್ರ ವಹಿಸ್ತಾರೆ. ಮೊದಲನೇ ಪಿಲ್ಲರ್ ಬಂದು ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರು. ಅಪ್ಪು ಸರ್, ಏನಕ್ಕೆ ಅಂತಂದರೆ ನಾನು ಫಸ್ಟ್ ರೆಕಗ್ನೈಸೇಷನ್ ಆಗಿದೆ ಡ್ಯಾನ್ಸಿಂದ. ಡ್ಯಾನ್ಸ್ ಮಾಡ್ಕೊಂಡೆ ಗಣಪತಿ ಶೋಸ್ಗೆಲ್ಲ ಫಸ್ಟು ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ನಾನು ಡ್ಯಾನ್ಸ್ನ ಕಲ್ತಿಲ್ಲ. ಅಪ್ಪು ಸರ್ ವೀಡಿಯೋಸ್ಗಳನ್ನ ನೋಡ್ಕೊಂಡೆ ಮನೆಯಲ್ಲೇ ಡ್ಯಾನ್ಸ್ನ ಕಲಿತು, ಅದಾದ ಮೇಲೆ ಡ್ಯಾನ್ಸ್ ಕಲ್ತಾದ್ಮೇಲೆ ಡ್ಯಾನ್ಸ್ ಸ್ಟುಡಿಯೋಸ್ಗೆ ಅಂತ ನಾನು ಎಂಟ್ರಿ ಕೊಟ್ಟಿದ್ದು. ಅವರು ನನ್ನ ಲೈಫಿನ ಮೊದಲನೇ ಪಿಲ್ಲರು. ಇನ್ನು 2ನೇ ಪಿಲ್ಲರ್ ಬಂದು ನನ್ನ ಫಾಲೋವರ್ಸ್. ಸೊ ಅವ್ರುಗಳು ನನ್ನ ವೀಡಿಯೋಸ್ಗಳಿಗೆ ಲೈಕ್ಸು, ಕಮೆಂಟು, ಶೇರ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಿದ್ದರೆ ನಾನು ಇವಾಗ ನಿಮ್ಮ ಮುಂದೆ ಈ ಜಾಗದಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಆಗ್ತಿರಲಿಲ್ಲ. ಸೊ ನಾನು ಅವ್ರನ್ನ ಇಲ್ಲಿಟ್ಟಿದ್ದೀನಿ. ಸೊ ನನ್ನ ಫಾಲೋವರ್ಸ್ ಹಾಗೂ ನನ್ನ ಸಬ್ಸ್ಕ್ರೈಬರ್ಸ್ ನನ್ನ 2ನೇ ಪಿಲ್ಲರ್. ಇನ್ನು 3ನೇ ಪಿಲ್ಲರ್ ಬಂದು ನನ್ನ ಒಬ್ಬಳೇ ಹೆಂಡತಿ ಬೇಬಿ. ಸೊ ನಾನು ಸುಮ್ಮನೆ ಕೂತಿದ್ದಾಗ ಏನು ಸುಮ್ಮನೆ ಕೂತಿದ್ಯಾ, ವೀಡಿಯೋಸ್ಗಳು ಮಾಡು, ಜನರುಗಳು ಬೆಳೆಸ್ತಾರೆ ಅಂತ ಹೇಳಿ ಸ್ಟಾರ್ಟಿಂಗ್ ವೀಡಿಯೋ ಮಾಡು ಅಂತ ಹೇಳಿದವಳೆ ಅವಳು. ಸೊ ಇವಾಗ ನಿಮ್ಮ ಮುಂದೆ ನಿಂತಿದ್ದೀನಿ ಅಂದರೆ ಮೇನ್ ನನ್ನ ಹೆಂಡತಿನ ಬೇಬಿನ ಕಾರಣ. ಇನ್ನು ಅವಳು ನನ್ನ ಲೈಫಿನ 3ನೇ ಪಿಲ್ಲರ್ಗಳು. ಇನ್ನು 4ನೇ ಪಿಲ್ಲರ್ ಬಂದು ನಮ್ಮ ಅಪ್ಪ, ಅಮ್ಮ ಹಾಗೂ ನನ್ನ ಕಂಪ್ಲೀಟ್ ಫ್ಯಾಮಿಲಿ. ಸೊ ಯಾಕೆಂದರೆ ನಮ್ಮಮ್ಮ ಪ್ರತಿದಿನ ದೇವ್ರ ಹತ್ರ ಬೇಡ್ಕೊಳ್ಳೋದು, ಅಕ್ಕಿಗಳು ಹಾಕೊಳ್ಳೋದು, ನನ್ನ ಮಗ ಬೆಳೀಲಿ ಅಂತ ಕೇಳ್ಕೊಳ್ತಾನೆ ಇರ್ತಾರೆ. ಇನ್ನು ಎಷ್ಟೋ ಜನ ಸೆಲೆಬ್ರಿಟೀಸ್ಗಳಿಗೆಲ್ಲ PR ಅಂತ ಇರ್ತಾರೆ, ಪ್ರಮೋಷನ್ ಮಾಡೋರು. ಸೊ ನನಗೆ ನಮ್ಮ ಅಪ್ಪನೇ ಪ್ರಮೋಷನ್ ಮಾಡೋರು. ನನಗೇ ನನ್ನ ವೀಡಿಯೋನ 10 ಸಲ ಕಳಿಸ್ತಾ ಇರ್ತಾರೆ. ಇನ್ನು ನನಗೆ ಕಳಿಸಿದ್ದಾರೆ, ನಿಮಗೆ ಹೆಚ್ಚೆಲ್ಲ ಕಳಿಸಿರ್ಬೋದು. ಸೊ ಅವರೇ ನನಗೆ ಜಾಸ್ತಿ ಪ್ರಮೋಷನ್ಸ್ಗಳು ಮಾಡೋದ್ರಿಂದ ಮೇಯ್ನ್ ನನ್ನ 4ನೇ ಪಿಲ್ಲರ್ ಬಂದು ನಮ್ಮ ಅಪ್ಪ, ಅಮ್ಮ ಹಾಗೂ ನನ್ನ ಕಂಪ್ಲೀಟ್ ಫ್ಯಾಮಿಲಿ ಮೆಂಬರ್ಸ್. ಸೊ ಈ 4 ಪಿಲ್ಲರ್ಸ್ಗಳು ನನ್ನ ಲೈಫಿಗೆ ಬರದೇ ಇದ್ದಿದ್ರೆ ಈ ಬಿಲ್ಡಿಂಗು ಇಷ್ಟು ಸ್ಟ್ರಾಂಗ್ ಆಗಿ ನಿಮ್ಮ ಮುಂದೆ ನಿಲ್ಲಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಸೊ ಈಗ ಅನ್ಕೋಬೋದು, ಈಗ ಯಶವಂತಿಗೆ ಅನ್ಕೋಬೋದು, ಇವ್ರು ಯಾರು, ಇವರು ಫಸ್ಟ್ ಆಫ್ ಆಲ್ ಇವ್ರನ್ನ ಯಾಕೆ ಕಳಿಸಿದ್ದಾರೆ ಅಂತ. ಆ್ಯಕ್ಚುಲಿ ನಾನು ಬರಲ್ಲ ಅಂತ ಮೇಡಮ್ ಕೇಳಿಲ್ಲ. ಸೊ ನಾನು ಬರಲ್ಲ ಮೇಡಮ್, ಸುಮ್ಮನೆ ಯಾಕೆ, ಸುಮ್ಮನೆ ಯಾವುದೋ ಮೂಲೆಯಿಂದ ಯಾವುದೋ ಒಂದು ಸೌಂಡ್ಗಳು ಬರ್ತದೆ, ಹೂ ಅಂತ ಹೇಳ್ತಾರೆ. ನಾನು ಬರೋಣ ಅಂತ ಅಂದರೆ ಇಲ್ಲ ಸರ್ ಬರ್ತೀವಿ ನೋಡಿ ಬರ್ತದೆ ನೋಡಿ. ಅದು ಕಾಮನ್ ಅಲ್ಲಿ ಸೈಡಿಂದ ನನಗೆ ಹೋಗ್ತಾ ಇದೆ ಆ ಟೈಮಲ್ಲಿ. ಬಟ್ ನನ್ನ ಬಗ್ಗೆ ಸ್ವಲ್ಪ ಹೇಳೋದಾದರೆ ಫಸ್ಟ್
ಫಸ್ಟು ಡ್ಯಾನ್ಸ್ ಕಲಿತಾಗ ಹಾಸನದಲ್ಲಿ ಹಾಸನ್ ಟ್ಯಾಲೆಂಟ್ ಶೋ ಅನ್ನೋ ಒಂದು ಹಾಸನ್ ಸ್ಟಾರ್ ಅನ್ನೋ ಒಂದು ಅವಾರ್ಡ್ ಇದು ಕಾಂಪಿಟೇಷನ್ ನಡೆದು ಸಾಕು ಹುಡುಗರು ಹಾಸನ್ ಸ್ಟಾರ್ ಅವಾರ್ಡ್ ಅಂತ ಮಾಡ್ತಾರೆ. ಸೊ ಸೋಲೋ ಕಾಂಪಿಟೇಷನ್. ಸೊ ಅದರಲ್ಲಿ ಒಂದು 50ರಿಂದ 60 ಜನ ಸ್ಟಾರ್ಟಿಂಗು ಆಡಿಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ. ಅಲ್ಲಿಂದ 25 ಜನ ಸೆಲೆಕ್ಟ್ ಆಗ್ತಾರೆ. ಸೊ ಅದರಲ್ಲಿ ನಾನು ಫಸ್ಟ್ ಪ್ಲೇಸ್ನ ತಗೊಂಡು ಹಾಸನ್ ಸ್ಟಾರ್ ಅನ್ನೋ ಒಂದು ಅವಾರ್ಡ್ನ ಫಸ್ಟ್ ಸ್ಟಾರ್ಟಿಂಗಲ್ಲೇ ಎಷ್ಟೋ ಜವಾನದಲ್ಲೇ ನಾನು ತಗೊಂಡೆ. ಅದರಲ್ಲೂ ನನಗೆ ಟ್ರೋಫಿನ ಕೊಟ್ಟವರು ಬೇರೆ ಯಾರೂ ಇಲ್ಲ, ನಮ್ಮ ಹಾಸನದ ಸಿಕ್ಕಾಪಟ್ಟೆ ಫೇಮಸ್ ಭರತನಾಟ್ಯದ ಫೇಮಸ್ ಆದಂಥ ಅಂಬಾಡ ರಾಜೇಶ್ವರಿ ಮೇಡಮ್ ಅವ್ರ ಕಡೆಯಿಂದ ನಾನು ಪ್ರೈಸ್ನ ತಗೊಂಡು ಅವರ ಬಾಯಲ್ಲಿ ಒಂದು ಎಕ್ಸ್ಪ್ರೆಷನ್ ರಾಜ ಅಂತಲೇ ಒಂದು ಬಿರುದನ್ನ ತಗೊಂಡೆ ನಾನು. ಅಲ್ಲಿಂದ ಕೊರಿಯೋಗ್ರಫಿ ಫೀಲ್ಡಿಗೆ ಎಂಟ್ರಿ ಕೊಟ್ಟೆ. ಕೊರಿಯೋಗ್ರಫಿ ಫೀಲ್ಡಲ್ಲಿ ಎಂಟ್ರಿ ಕೊಟ್ಟ ತಕ್ಷಣ ನನಗೆ ಅನ್ನಿಸ್ತು ಯಾಕೋ ಎಲ್ಲೋ ಮಿಸ್ ಹೊಡಿತಿದೆ, ನನ್ನ ಲೈಫ್ ಇಲ್ಲಿಗೆ ಸ್ಟಾಪ್ ಆಗುತ್ತೇನೋ ಅಂತ ಅಂದ್ಕೊಂಡು ಎಲ್ಲ ಕಂಪ್ಲೀಟಾಗಿ ಬಿಟ್ಟು ನಾನು ಸೀದಾ ಬೆಂಗಳೂರಿಗೆ ಹೋದೆ. ನಾನು ಆ್ಯಕ್ಟರ್ ಆಗಬೇಕು, ನಾನೊಬ್ಬ ಸ್ಟಾರ್ ಆಗಬೇಕು ಅಂತ ಹೋದೆ. ಎಷ್ಟೋ ಆಡಿಷನ್ಸ್ಗಳೆಲ್ಲ ಅಟೆಂಡ್ ಮಾಡಿದೆ, ಎಷ್ಟೋ ಸೆಲೆಕ್ಟ್ ಆದೆ, ಸೆಲೆಕ್ಟ್ ಆಗಿಲ್ಲ. ಸೊ ಕೊನೆಗೆ ಆಗಿದ್ದಾಗಲಿ ಅಂತ ಒಂದು ಸೀರಿಯಲಲ್ಲಿ ಸೆಲೆಕ್ಟ್ ಆದೆ. ಹೀರೋ ಆಗಲ್ಲ, ಹೀರೋ ಫ್ರೆಂಡ್ ಆಗಿ. ಓಕೆ ನೋಡೋಣ ದೇವರು ಕಂಡುಬಿಟ್ರು ಅನ್ನೋದಷ್ಟೊತ್ತಿಗೆ ಗೊತ್ತಾಯ್ತು ದೇವ್ರು ಯಾವ ಥರ ಕಂಡುಬಿಟ್ರು ಅಂತ. ಲಾಕ್ಡೌನ್ ಆಯಿತು. ಸೊ ಸೀರಿಯಲ್ಲೇ ನಿಂತೋಯ್ತು. ಸೀದಾ ವಾಪಸ್ ಮನೆಗೆ ಬಂದೆ. ಮನೆಗೆ ಬಂದ ತಕ್ಷಣ ಅವಾಗ ನನ್ನ ಬೇಟಿ ಹೇಳೋದು ವಿಡಿಯೋ ಮಾಡಿ ಮನೇಲಿ ಕೂತ್ಕೊಳ್ಳೋದು ಅಂತಂದು ಆಯಿತು ಅಂತ ವಿಡಿಯೋ ಮಾಡಿದೆ. ಅದು ಯಾವುದ್ರಲ್ಲಿ ಟಿಕ್ ಟಾಕಲ್ಲಿ. ಸೊ ಕರೆಕ್ಟಾಗಿ ಮಾಡಿದ ಒಂದು 20-25ನೇ ವಿಡಿಯೋದಲ್ಲೇ 2 ಲಕ್ಷ ಜನ ಫಾಲೋವರ್ಸ್ ಆದರು ಟಿಕ್ ಟಾಕು. ಆಗ ನನಗೆ ಟಿಕ್ ಟಾಕ್ ಕಂಪ್ನಿಯಿಂದಲೇ ಫೋನ್ ಬಂದಿತ್ತು, ಸರ್ ಸಕ್ಕರ ಮಾಡ್ತೀರಾ, ನಿಮ್ಮ ಫ್ಯಾಮಿಲಿ ಜೊತೆ ಮಸ್ತಾಗಿ ವಿಡಿಯೋ ಮಾಡ್ತೀರಾ ಸರ್, ಇನ್ನೊಂದು ತಿಂಗಳಲ್ಲಿ ಸರ್ ಬ್ರ್ಯಾಂಚ್ ಎಲ್ಲ ಬೆಂಗಳೂರಿಗೆ ಬರುತ್ತೆ ಟಿಕ್ ಟಾಕಿನ ಬ್ರ್ಯಾಂಚು. ಸೊ ನಿಮಗೆ ತಿಂಗಳಿಗೆ ಒಂದು 2-2.5 ಲಕ್ಷ ರೂಪಾಯಿ ಸಂಬಳ ಬರುತ್ತೆ ಸರ್, ಮಸ್ತಾಗಿ ಮಾಡ್ತಿದ್ದೀರಾ ಮಾಡಿ ಅಂತ ಹೇಳಿದ ತಕ್ಷಣ ಆಗ ದೇವ್ರು ಇನ್ನೊಂದು ಸಲ ಕಂಡುಬಿಟ್ರು. ಲಾಕ್ ಇದಾಯಿತು, ಬ್ಯಾನ್ ಆಯಿತು ಟಿಕ್ ಟಾಕು. ಆಗ ಮತ್ತೆ ಸ್ಕ್ರ್ಯಾಚ್ 0ಇಂದನೇ ಇನ್ಸ್ಟಾಗ್ರಾಮ್ ರೀಲ್ಸ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಸ್ವಲ್ಪ ಬುದ್ಧಿ ಬಂತಲ್ಲ ಅನ್ನಿಸ್ತು, ಒಂದನ್ನೇ ಇಟ್ಕೊಳ್ಳೋದು ಬೇಡ ಅಂತ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್, ಓದು, ಜೋಶು ಯಾವುದೇ ಎಲ್ಲದರಲ್ಲೂ ವೀಡಿಯೋಸ್ಗಳು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಸ್ಟಾರ್ಟಿಂಗು ಯಾವ ವೀಡಿಯೋಸ್ಗಳು ನಂದು ವೈರಲ್ಲೇ ಆಗ್ತಿರಲಿಲ್ಲ. ಸೊ ನಾನು ಇದೇನು ಕೇಳ್ತಿದ್ದೀನಿ ಅಂದರೆ ಪೇಷನ್ಸ್ ತುಂಬಾ ಮುಖ್ಯ. ಅದರಲ್ಲೂ ಈ ಫೀಲ್ಡಲ್ಲಿ ಸಿಕ್ಕಾಪಟ್ಟೆ ಮುಖ್ಯ. ನೀವು ನಂಬ್ತಿರೋ ಬಿಡ್ತಿರೋ, ನನ್ನ ಒಂದು ಮೊದಲನೇ ವಿಡಿಯೋ ವೈರಲ್ ಆಗಿದ್ದು 1285ನೇ ವಿಡಿಯೋ ವೈರಲ್ ಆಗಿದ್ದು. ಅಲ್ಲಿವರೆಗೂ ನನ್ನ ಪಾಡಿಗೆ ನಾನು ವೀಡಿಯೋಸ್ಗಳನ್ನ ಮಾಡ್ತಾನೆ ಹೋಗ್ತಿದ್ದೆ. ಅಂದ್ಕೊಂಡ್ರೆ ಗೆಲ್ತೀನಿ, ಒಂದಿನ ಗೆಲ್ತೀನಿ, ಅದು ಯಾವ ದಿನ ಅಂತ ಗೊತ್ತಿಲ್ಲ, ಗೆಲ್ತೀನಿ ಅಂತ ನನ್ನ ಪಾಡಿಗೆ ನಾನು ವೀಡಿಯೋಸ್ಗಳನ್ನ ಮಾಡ್ತಿದ್ದೆ. ಓಕೆ ವೈರಲ್ ಆಯಿತು, ಸಿಕ್ಕಾಪಟ್ಟೆ ಅಲ್ಲಿಂದ ಸ್ವಲ್ಪ ನೇಮ್ ಆಗ್ತಾ ಬಂತು. ಮೋಜಲ್ಲಿ ನನ್ನನ್ನು ಟೀಮ್ ಮೆಂಬರ್ ಆಗಿ ತಗೊಂಡ್ರು. ಆ ಟೈಮಲ್ಲಿ ಮೋಜ್ ಅಂತ ಇತ್ತು, ಕೇಳಿರ್ತಿರೋ ಗೊತ್ತಿಲ್ಲ. ಸೊ ಅದರಲ್ಲಿ ಎಷ್ಟೋ ಕಾಂಪಿಟೇಷನ್ಸ್ ನಡೆಸೋರು. DSLR ಕ್ಯಾಮ್ರಾ ವಿನ್ ಆದೆ, ಐಫೋನ್ ವಿನ್ ಆದೆ, ಅಂಡಮಾನ್ ಟ್ರಿಪ್ ವಿನ್ ಆದೆ. ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳ ಬರುತ್ತೆ. ಸೊ ಅದು ಏನಪ್ಪ ಗೊತ್ತಿಲ್ಲ, ನನ್ನ ಲೈಫಲ್ಲಿ ಅದುವೇ ಬ್ಯಾನ್ ಆಯಿತು, ಅದುವೇ ನಿಂತೋಯ್ತು. ಸೊ ಇವಾಗ ಮೇಯ್ನಾಗಿ ಇನ್ಸ್ಟಾಗ್ರಾಮ್ ಎಲ್ಲ ಬಂತು. ಸೊ ನನ್ನ ಬಗ್ಗೆ ನಾನು ಹೇಳ್ಕೊಳ್ಳೋದಾದರೆ ಈಗ ಅಟ್ ಪ್ರೆಸೆಂಟು ವೀಡಿಯೋಸ್ಗಳೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಹೇಳಿದೆಲ್ಲ ನನಗೇನೋ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅಂತ. ವೀಡಿಯೋಸಿಂದ ನನಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ತು. ಹೋದ ವರ್ಷ ಶಬಾಷ್ ಬಡ್ಡಿ ಮಗನೇ ಅನ್ನೋ ಒಂದು ಸಿನಿಮಾ ರಿಲೀಸ್ ಆಯಿತು. ಇದೇ SBG ಥಿಯೇಟ್ರಲ್ಲಿ ಫಿಲಮ್ ರಿಲೀಸ್ ಆಗಿತ್ತು. ಅದನ್ನು ಸೆಕೆಂಡ್ ಇಯರ್ ನಾನು ಅದೇ ಈಗಲೂ ಸ್ಟೋರೀಸ್ಗಳು, ಸೀರಿಯಲ್ಸ್ಗಳೆಲ್ಲ ಬರ್ತಾ ಇದೆ, ಸ್ಟೋರೀಸ್ಗಳು ಕೇಳ್ತಾ ಇದ್ದೀನಿ. ಇನ್ನು ಮೇಯ್ನಾಗಿ ಹೇಳೋದಾದರೆ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನನಗೆ 5,19,000 ಜನ ಫಾಲೋವರ್ಸ್ ಇದ್ದಾರೆ. ಫೇಸ್ಬುಕ್ಕಲ್ಲಿ 4,93,000 ಜನ ಫಾಲೋವರ್ಸ್ ಇದ್ದಾರೆ. ಮೇನ್ ಬಂದು ಯೂಟ್ಯೂಬಲ್ಲಿ ನನಗೆ 1.8 ಮಿಲಿಯನ್ ಅಂದರೆ 18 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಐ ಥಿಂಕ್ ಎಲ್ಲರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬಲ್ಲಿ ಇರ್ತೀರ, ನಿಮಗೆ ಗೊತ್ತಿರುತ್ತೆ ಇದೇನು ಈಸಿ ಅಲ್ಲ ಅಂತ. ಒಂದೊಂದು ಫಾಲೋವರ್ಸ್ಗಳು ತಗೊಳ್ಳೋದು ಸಿಕ್ಕಾಪಡೆ ಕಷ್ಟ, ಎಕ್ಸಾಮಲ್ಲಿ ಪಾಸ್ ಮಾಡ್ದಂಗೇನೆ. ಸೊ ನನಗೂ ಗೊತ್ತು. ಸೊ ಇದು ನಾನು ನಡೆದು ಬಂದಿರೋ ದಾರಿ. ಸೊ ಪ್ರತಿಯೊಬ್ಬರಿಗೂ ಇಲ್ಲಿ ಇರೋರೆಲ್ಲ ಯೂತ್ಸೇ. ಸೊ ನಾನು ಒಂದು ಟೈಮಲ್ಲಿ ಯೂತ್ ಆಗಿ ಈಗ ಮದುವೆಯಾಗಿ ಮಗುವಾಗಿದೆ. ಸೊ ನಿಮ್ಮೆಲ್ಲರಿಗೂ ನನ್ನ ಲೈಫಲ್ಲಿ ನಾನು ಹೇಳೋದು ಪರ್ಸನಲ್ ವಿಚಾರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಪ್ರತಿಯೊಬ್ಬರೂ ದಯವಿಟ್ಟು ಒಂದು ಗುರಿನ ಅಂತ ಇಟ್ಕೊಳ್ಳಿ. ಓಕೆ, ಒಂದು ಗುರಿ ಇಟ್ಕೊಳ್ಳಿ. ಇಲ್ಲಾಂದ್ರೆ ಸತ್ಯವಾಗಿ ಇಟ್ಕೊಳ್ಳಿ, ಏನು ಮಾಡೋಕ್ಕಲ್ಲ. ಒಂದು ಗುರಿ ಅಂತ ಇಟ್ಕೊಳ್ಳಿ. ಆ ಗುರಿ ಅಲ್ಲಿರುತ್ತೆ. ಈ ಕಡೆ ರೈಟ್ ಸೈಡ್ ಏನಿರುತ್ತೆ ಅಂತಂದರೆ ಎಲ್ಲ ಕೆಟ್ಟ ಅಭ್ಯಾಸಗಳಿರ್ತವೆ, ಸಿಗರೇಟು, ಡ್ರಿಂಕ್ಸು, ಏನೇನೋ ಇರ್ತವೆ. ಈ ಕಡೆ ಹುಡುಗರಿಗೆ ಹುಡುಗಿರಿರ್ತಾರೆ, ಹುಡುಗಿರಿಗೆ ಹುಡುಗರಿರ್ತಾರೆ. ಕಾಮನ್ ಆಗಿ ನೀವು ರೋಡಲ್ಲಿ ಹೋಗ್ತಿರ್ಬೇಕಾದ್ರೆ ಈ ಕಡೆನೂ ಎಳಿಯುತ್ತೆ, ಆ ಕಡೆನೂ ಎಳಿಯುತ್ತೆ. ಆದಷ್ಟು ನಿಮ್ಮ ಗುರಿ ಬಗ್ಗೆ ಫೋಕಸ್ ಮಾಡಿ. ನೀವು ಹೋಗೋ ದಾರಿ ಹಂಸು, ಕರ್ವ್ಸು, ಅಪ್ ಆ್ಯಂಡ್ ಡೌನು ಹೆಂಗೆಂಗೋ ಇರ್ತವೆ, ಕಲ್ಲು ಮುಳ್ಳು ಎಲ್ಲ ಇರುತ್ತೆ. ದಾರಿನ ಚೇಂಜ್ ಮಾಡಿ, ಗುರಿನ ಯಾವತ್ತೂ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಸೊ ಇನ್ನು ಕಾಂಪಿಟೇಷನ್ ವಿಷಯಕ್ಕೆ ಬಂದರೆ ನಂದೇ ವಿಡಿಯೋ ಬರ್ತಿದೆ.
ಇನ್ನು ಕಾಂಪಿಟೇಷನ್ ವಿಚಾರಕ್ಕೆ ಬಂದರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಪ್ರೈಡ್ ಅವರು ಒಳ್ಳೆ ಆರ್ಗನೈಸೇಷನ್ ಮಾಡಿದ್ದಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದನ್ನೇ ಕೇಳ್ಕೊಟ್ಟೆ. ಆ್ಯಕ್ಚುಲಿ ಎಲ್ಲರೂ ಎಜುಕೇಷನ್ ಅಂತ ಹೇಳ್ತಾರೆ, ಬಟ್ ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳಿಗೂ ಸಪೋರ್ಟ್ ಮಾಡ್ತಾರೆ. ತುಂಬಾ ಖುಷಿ ಆಯಿತು. ಅದರಲ್ಲೂ ಟೀಚರ್ಸ್ಗಳು, ಮೇಡಮ್ ನಮ್ಮ ಕಾಲದಲ್ಲಿ ನಿಂತಾರೋ ಟೀಚರ್ಸ್ಗಳೇ ಇರಲಿಲ್ಲ, ಅದೇ ಬೇಜಾರಾಗ್ತಿದೆ. ಏನು ಅಂತಂದರೆ ಕಾಂಪಿಟೇಷನಲ್ಲಿ ಇವಾಗ ಒಬ್ರು ಗೆಲ್ಬೋದು, ಒಬ್ರು ಸೋಲ್ಬೋದು. ಸೋಲೆ ಗೆಲುವಿನ ಮೆಟ್ಟಿಲು ಅಂತ ಎಲ್ಲ ನಾನು ಡೈಲಾಗ್ ಹೊಡೆಯಲ್ಲ. ನೀವು ಸೋತಿದ್ದೀರ ಅಷ್ಟೇ ನಾನು ಹೇಳೋದು. ಈಗ ಒಬ್ರು ಗೆದ್ದಿದ್ದಾಗ ನೀವು ಗೆದ್ದಿದ್ದೀರ, ಸಂಭ್ರಮಾಚರಣೆ ಪಡಿ. ನೀವು ಸೋತಿದ್ದೀರ ಅಷ್ಟೇ ನಾನು ಹೇಳೋದು. ಸೊ ಸೋಲಿ ಅದು ಒಂದಲ್ಲ ಒಂದು ದಿನ ಗೆಲ್ಲಿ. ಯಾಕೆಂದರೆ ನಾನು ಹಂಗೆ ಬಂದವರು. ಎಷ್ಟೋ ಸಲ ಸೋತು ಸಾಕಾಗಿ ಬೇಡಪ್ಪ ಅಂತ ಅಂದ್ಕೊಂಡು ಇಲ್ಲ ನಾನು ಗೆಲ್ಲೇಬೇಕು ಅಂತ ಒಂದು ಮಟ್ಟಿಗೆ ಬಂದು ಗೆದ್ದು ನಿಂತಿದ್ದೀನಿ. ನನ್ನ ಲೈಫಿಗೆ ನಾನೊಬ್ಬ ಹೀರೋಗೆ ನಿಂತಿದ್ದೀನಿ ನಾನು. ಸೊ ಪ್ರತಿಯೊಬ್ಬರಿಗೂ ಅದೇ ಹೇಳೋದು ನಾನು. ಸೋತೆ ಅಂದ ತಕ್ಷಣ ಪರವಾಗಿಲ್ಲ, ಸೋಲು ಒಪ್ಕೊಳ್ಳಿ, ತೊಂದರೆ ಇಲ್ಲ. ಏನು ಇವಾಗ ಅದು ಹೇಳ್ತಾರಲ್ಲ, ಸೋತಿರ್ಬೋದು ಸತ್ತಿಲ್ಲ ಅಂತ ಹೇಳ್ಬೋದಲ್ಲ. ಸೋತಿರ್ಬೋದು, ಪರವಾಗಿಲ್ಲ, ಒಂದು ದಿನ ಗೆಲ್ಲಿ ಅಷ್ಟೇ. ಯಾವುದೋ ಒಂದು ಪಾಯಿಂಟ್ಸಲ್ಲಿ ಅಷ್ಟೇ ಮಿಸ್ ಆಗಿರುತ್ತೆ, ನಾನು ಪಾಯಿಂಟ್ಸ್ ನೋಡ್ತೇನೆ. ಮತ್ತು ಇನ್ನೊಂದು ಮೇಯ್ನಾಗಿ ನಾನು ಮೇಡಮ್ ಕರೆದಾಗ ನಾನು ಯಾವುದೇ ಕಾರಣಕ್ಕೂ ಬರಲ್ಲ. ಯಾಕೆಂದರೆ ನಾನು ಜಡ್ಜ್ಮೆಂಟಿಗೆ ನಾನು ಹೋಗಲ್ಲ. ಯಾವುದೇ ಕಾರಣಕ್ಕೂ ನಾನು ಜಡ್ಜ್ಮೆಂಟಿಗೆ ನಾನು ಹೋಗಲ್ಲ. ಯಾಕಂದರೆ ಗೆಸ್ಟಾಗಿ ಬಂದು ಕೂತ್ಕೊಂಡು ಎಂಜಾಯ್ ಮಾಡ್ತೀನಿ. ಅಂದರೆ ಏನಕ್ಕೆ ಅಂತಂದರೆ ಇವಾಗ ಗೆದ್ದವರು ಸಿಕ್ಕಾಪಟ್ಟೆ ಖುಷಿ ಪಡ್ತಾರೆ, ಸೋತವರು ಒಂದು ನಿಂತ್ಕೊಂಡು ಶಾಪ್ ಆಗ್ತಾ ಇರ್ತಾರೆ. ಯಾವ ಜಡ್ಜೆ ಸರಿ ಇಲ್ಲ ಅಂತ ಅಂತಾರೆ. ಸೊ ಅದಕ್ಕೋಸ್ಕರನೇ ನೀವುಗಳು ಏನೇ ಶಾಪ ಅಥವಾ ಬೈಯೋದಿದ್ರು ಇಲ್ಲಿ ಕೂತಿದ್ದಾರೆ ನೋಡಿ ನನ್ನ ಮಾಮ ಈಗ. ಸೊ ಅವರಿಗೆ ಹಾಕಬೇಡಿ. ಸೊ ನಾನು ಹೇಳಿದೆ ಅಲ್ಲ, ಲೈಫ್ನ ತುಂಬ ಸೀರಿಯಸ್ ಆಗಿ ತಗೊಳ್ಳಿ, ಈಸಿ ಇಲ್ಲ. ನಾನು ಒಂದು ಟೈಮಲ್ಲಿ ಅದೇ ಹೇಳೋದಲ್ಲ, ತುಂಬ ಕಷ್ಟದಲ್ಲಿದ್ದಾಗ ಯಾರೂ ಕೈ ಹಿಡಿಯಲ್ಲ. ಆದಷ್ಟು ನಿಮ್ಮ ತಂದೆ ತಾಯಿಗೆ ಗೌರವ ನೋಡ್ಕೊಂಡು ಜೀವನದಲ್ಲಿ ಚೆನ್ನಾಗಿ ಹೋಗಿ. ಇನ್ನು ಮೇಯ್ನಾಗಿ ಕೊನೆಯದಾಗಿ ಎಲ್ರಿಗೂ ಆಲ್ ದಿ ಬೆಸ್ಟ್. ಇನ್ನು ಲಾಸ್ಟ್ ಒಂದು ಮಾತು ಹೇಳ್ಬಿಡ್ತೀನಿ. ಆಯ್ತು, ಒಂದ್ಸಲ ಕೇಳೋಣ, ಯಾರ್ಯಾರು ನೋಡಿದ್ದೀರ ನನ್ನನ್ನು ಕೈ ಎತ್ತಿ ನೋಡೋಣ. ಓ ಪರವಾಗಿಲ್ಲ, ಓಕೆ ಎತ್ತಿದಾರಪ್ಪ ಕ್ಯಾಮ್ರಾದಲ್ಲಿ. ಒಂದ್ಸಲ ತೋರಿಸ್ಬಿಡಿ ಆ ಕಡೆ. ಇಲ್ಲಿ ಇಷ್ಟು ಜನರಲ್ಲಿ ಒಂದಿಷ್ಟು ಜನರಿಗೆ ನಾನು ಗೊತ್ತಿರ್ಬೋದು, ಒಂದಿಷ್ಟು ಜನರಿಗೆ ನಾನು ಯಾರಂತಾನೆ ಗೊತ್ತಿಲ್ಲದೆ ಇರ್ಬೋದು. ನನ್ನ ಹೆಸರು ಸಾಮ್ರಾಜ್ ಶೆಟ್ಟಿ ಅಂತ. ನನ್ನ ಮುಖ ಮತ್ತು ನನ್ನ ಹೆಸರು ನೆನಪಲ್ಲಿ ಇಟ್ಕೊಳ್ಳಿ. ಒಂದು ದಿನ ನಿಮ್ಮ ಕಿವಿಗೆ ನನ್ನ ಹೆಸರು ಬಂದು ಬೀಳತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಕಂಪ್ಲೀಟ್ ಎಲ್ಲ ಮುಗಿಸ್ಕೊಂಡು ತುಂಬಾ ಪ್ರೀತಿ ತೋರಿಸಿದ್ರು ಅಲ್ಲ ಪವನ? ಹೌದು, ಸಖತ್ತು ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು, ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಮೇಯ್ನಾಗಿ ತುಂಬ ಪ್ರೀತಿ ತೋರಿಸಿದ್ರು ಪ್ರತಿಯೊಬ್ಬರೂ. ಬರ್ಬೇಕಾದ್ರೆ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಏನಪ್ಪ ಐ ಥಿಂಕ್ ಅಲ್ಲಿ ಇರೋರಿಗೆ ಯಾರೂ ಅರ್ಧಕ್ಕರ್ಧ ಜನರಿಗೆ ನಾನು ಯಾರಂತಾನೆ ಗೊತ್ತೇ ಇರಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಆಲ್ಮೋಸ್ಟ್ ಏನು ಅಲ್ಲಿದ್ದವ್ರು ಎಲ್ಲರೂ ಕೈ ಎತ್ತಿದ್ರು. ಅವ್ರನ್ನ ವೀಡಿಯೋಸ್ಗಳು ನೋಡ್ತಾ ಇರುತ್ತೆ. ಸಿಕ್ಕಾಪಟ್ಟೆ ಖುಷಿ ಆಯಿತು. ಬರಬೇಕಾದ್ರೂ ಸುಮಾರು ಜನ ಹೇಳೋರು, ನಿಮ್ಮ ವೀಡಿಯೋಸ್ಗಳು ನೋಡ್ತೀವಿ, ತುಂಬ ಚೆನ್ನಾಗಿ ಮಾಡ್ತೀರಾ ಅಂತ. ಅಲ್ಲಿ ಯಾರ್ಯಾರು ಸೇರಿದ್ರಿ ಎಲ್ಲರಿಗೂ ಮನ್ಸಾರಿ ಹೇಳ್ತಾ ಇದ್ದೀನಿ, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ, ತುಂಬಾ ಖುಷಿ ಆಯಿತು. ಸೊ ಈಗ ನನ್ನ ಮಾಮ ನಮ್ಮ ಮನೆಗೆ ಬಿಟ್ಟು ಅಲ್ಲಿಂದ ಅವ್ನು ಪೋಯ ಮನೆಗೆ. ಆಲ್ರೆಡಿ ಡ್ಯಾನ್ಸ್ ಕ್ಲಾಸಿಗೆ ಟೈಮ್ ಆಗೈತೆ. ಸೊ ಈಗ ಫಸ್ಟು ಮನೆಗೆ ಹೊರಟ್ಬಿಡ್ತೀನಿ ನಾನು. ಓಕೆ, ಫ್ರೆಶ್ ಅಪ್ ಆಗಿ ನಾನು ನನ್ನ ಬೇಬಿನ ಹುಡುಕ್ತಾ ಇದ್ದೀನಿ. ಎಲ್ಲ ಅವಳೆ ನನ್ನ ಬೇಬಿ ಅಂತ. ಯಾಕಂದ್ರೆ ಅವಳಿಗೆ ಸ್ವಲ್ಪ ವರದಿ ಒಪ್ಪಿಸ್ಬೇಕಲ್ಲ. ನಾನು ಎಲ್ಲೇ ಹೋಗಿ ಬಂದರೂ ಅವಳಿಗೊಂದು ಹೇಳ್ತೀನಿ, ಬೇಬಿ ಬಂದೆ. ಬೇಬಿ ನಂಗೆ ಹೊಸ ಬಟ್ಟೆ ಶಾಪಿಂಗ್ ಮಾಡಿ ಎಷ್ಟು ದಿನ ಐತೆ, ಬಟ್ಟೆ ಕೊಡ್ಸೆ. ಇಲ್ಲಿ ವ್ಲಾಗ್ ನಡೀತಾ ಇದೆ, ನಿನ್ನ ಬಟ್ಟೆಗೆ ಸೈಡಿಗೆ ಇಡು. ಇಲ್ಲ ನೋಡಿ, ನನ್ನ ತಂಗಿ ಅದೇ ಜಾತ್ರೆಯಿಂದ ಕ್ಯೂಟ್ ಆಗಿದೆ, ಇದು ಕ್ಯೂಟ್ ಅಂತ ಕಮೆಂಟ್ ಮಾಡಿ. ಅದ್ ಬಿಡು ಬೇಬಿ, ಅವಾಗ್ಲಿಂದ ಕೇಳ್ತಾ ಇದೀನಿ ನಾನು. ಅವಾಗಿಂದ ಕೇಳ್ತಿರೋಕೆ ನೀನ್ ನನ್ನ ಕಣ್ಣಿಗೆ ಕಾಣಿಸಿಲ್ಲ. ರೂಮಿಗೆ ಬಂದು ಕೂತ್ಕೊಂಡಿದ್ಯಾ ನೀನು, ಮೊಬೈಲ್ ಇಟ್ಕೊಂಡು ಕೂತಿರ್ತಾಳೆ. ಯಾವಾಗ ನೋಡ್ರಿ ಬಾತ್ರೂಮ್ ಹೋಗ್ತೀನಿ, ಫ್ರೆಶ್ ಅಪ್ ಹೋಗ್ತೀನಿ, ಹಂಗೆ ಹಿಂಗೆ ಅಂತ ಹೇಳಿ ಇವಾಗ ಫ್ರೆಶ್ ಅಪ್ ಆಗಿ ಬಂದಿದ್ಯಾ. ಅಚ್ಚರಿ ಬೇಬಿ, ಅವಾಗ್ಲೇ ಹೋಗಿದ್ದಲ್ಲ ಜಡ್ಜಾಗಿ,
ಜಡ್ಜ್ ಅಲ್ಲ ಗೆಸ್ಟ್. ಜಡ್ಜು ನಿನ್ ತಮ್ಮ ಹೋಗಿದ್ದು. ಸರಿ, ಗೆಸ್ಟ್ ಆಗಿ ಹೋಗಿದ್ದಲ್ಲ, ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ನಂಗೇನು ಹೇಳಲೇ ಇಲ್ಲ. ಎಕ್ಸ್ಪೀರಿಯನ್ಸ್ ಏನಿಲ್ಲ, ಚೆನ್ನಾಗಿ ಇತ್ತು, ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಯಾಕೆಂದ್ರೆ ಇದು ಫಸ್ಟ್ ಟೈಮ್ ಏನು ಹೋಗ್ತಿಲ್ಲ ಅಲ್ಲ ನಾನು. ಸೊ ಬಟ್ ಸಖತ್ ಖುಷಿ ಆಯ್ತು. ಅದರಲ್ಲೂ ಮೇಯ್ನ್ ಆಗಿ ನಾನು ಮಾತಾಡ್ಬೇಕಾದ್ರೆ ನನ್ನ ಹೆಂಡತಿ ನನ್ನ ಬೇಬಿ ಅಂದ ತಕ್ಷಣ ಅಲ್ಲಿರೋರು ಎಲ್ಲ ಕಿರ್ಚಾಡ್ಬಿಟ್ರು. ಇದೆಲ್ಲ ಬಂದ ತಕ್ಷಣ ಹೇಳ್ಬೇಕು ತಾನೆ. ಅಂದ್ರೆ ನಂಗೆ ಅದು ಸ್ವಲ್ಪ ಡೌಟ್ ಅಲ್ಲಿ ಇದೀನಿ. ಅಂದ್ರೆ ಕಿರ್ಚಾಡ್ರ ವ್ಯಾ ಅಂದ್ರೆ ಅಂದ್ರೆ ಗೊತ್ತಾಗಿಲ್ಲ. ನನ್ನ ಪ್ರಕಾರ ಎಲ್ಲರೂ ನಿನ್ನ ಹೆಸರು ಹೇಳಿದ ತಕ್ಷಣ ಬೇಡ ಬೇಡ ಅಂತ ಹೇಳಿದ್ರು ಅನ್ಸತ್ತೆ. ಆಯ್ತು ಸರಿ, ಈ ಬ್ಲಾಗ್ ಅಪ್ಲೋಡ್ ಆದಾಗ ನಾನು ಮಾತಾಡಿರೋದಿದೆ, ಜನರುಗಳು ಹೇಗೆ ಕಿರ್ಚಾಡಿದ್ದಾರೆ ಅಂತನೂ ನಾನು ಡಿಸೈಡ್ ಮಾಡ್ತೀನಿ ಏನಂತ ಅಂತ. ಸರಿ ಆಯ್ತು. ಸೊ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಲ್ಲಿರೋ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ಗಳು, ಅಲ್ಲಿರೋ 99 ಅಲ್ಲ ಆಲ್ಮೋಸ್ಟ್ 100% ಎಲ್ರಿಗೂ ನಾನು ಗೊತ್ತಿದ್ದೀನಿ ಅಂತಾನೆ ಅನ್ಕೊಂತೀನಿ. ಯಾಕಂದ್ರೆ ಪ್ರತಿಯೊಬ್ಬರೂ ಕೈ ಎತ್ತಿದ್ರು, ಪ್ರತಿಯೊಬ್ಬರಿಗೂ ನಾನು ಗೊತ್ತು ಅಂತ ಕೈ ಎತ್ತಿದ್ರು. ಸಖತ್ ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಅವ್ನು ಗೆಸ್ಟ್ ಆಗಿರ್ತಾರಲ್ಲ, ಹೋಗಲ್ಲ, ಅವ್ನಿಗೆ ಇಷ್ಟನೇ ಇಲ್ಲ ಫಸ್ಟ್ ಆಫ್ ಆಲ್ ಹೋಗಕ್ಕೆ. ಅಂತರೂ ಏನೋ ಅವರು ಇಲ್ಲ ಕರಿತಿದ್ದಾರೆ, ಸುಮಾರು ಸಲ ಕರಿತಿದ್ದಾರೆ ಅಂತ ಹೇಳ್ಬಿಟ್ಟು ಹೋದ. ಬಟ್ ನಿಂಗೆ ಹೋಗಿ ಒಂದು ಬೆಂಗಳೂರಿಗೆ ಹೋಗೋದೊಂದು ಪ್ಲಾನ್ ಇತ್ತು, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡು ನಾನು ಇಲ್ಲಿ ನಿಂಗೆ ಖುಷಿ ಆಯ್ತು. ಖುಷಿ ಆಯ್ತು ಆ್ಯಕ್ಚುಲಿ. ಅವ್ರು ಖುಷಿ ಪಟ್ರು, ಆ ಖುಷಿ ನನಗೆ ಖುಷಿ ಅಷ್ಟೇ. ಸೊ ಏನು ಅಂತಂದರೆ ಮೇಯ್ನ್ ಆಗಿ ಬಟ್ ನಾನು ಏನು ಹೇಳ್ತೀನಿ ಗೊತ್ತಾ, ನಾನು ಟು ಬಿ ಫ್ರ್ಯಾಂಕ್ ಅದೇನೋ ಡೈರೆಕ್ಟಾಗೆ ಮಾತಾಡೋದಾದರೆ ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಹತ್ರ ಅಂದರು ಅದು ಎಷ್ಟೋ ಜನ ಇದ್ರು, ಒಂದು 200 ಜನ ಇದ್ರು ಅನ್ಕೊಳ್ತೀನಿ. ನನಗೆ ಗೊತ್ತಿರಂಗೆ ಅದರಲ್ಲಿ 200 ಜನರಲ್ಲಿ ಒಂದು 10% ಜನ ನನ್ನನ್ನು ಫಾಲೋ ಮಾಡ್ತಿರೋದಷ್ಟೇ. ಬಟ್ ನಾನು ಇಷ್ಟೇ ಹೇಳೋದು, ನಾನು ಹಾಸನದವನು, ನಿಮ್ಮೂರು ಹುಡುಗ, ಏನೋ ಒಂದು ಪ್ರಯತ್ನ ಪಡ್ತಾ ಇದ್ದೀನಿ. ಪ್ರತಿಯೊಬ್ಬರೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ನನ್ನನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿ. ಏನು ಗೊತ್ತಾ, ಬರೀ ನನ್ನ ಒಂದು ವಿಡಿಯೋ ನೋಡಿದ ತಕ್ಷಣ ನಿಮ್ಮ ಕಡೆಯಿಂದ ಸಪೋರ್ಟ್ ನಿಜವಾಗ್ಲೂ ಸಿಗಲ್ಲ. ನಾನು ಹೇಳೋದಿಷ್ಟೇ, ನೀವೊಂದು ಫಾಲೋ ಮಾಡಬೇಕು, ನನ್ನ ಅಕೌಂಟ್ನ ಒಂದು ಫಾಲೋ ಮಾಡಿ ನಾನು ಮಾಡೋ ವೀಡಿಯೋಸ್ಗಳಿಗೆ ಲೈಕ್ಸ್ ಮಾಡಿದಾಗಲೇ ನಿಜವಾಗ್ಲೂ ನೀವು ಕೊಡೋ ಒಂದು ಸಪೋರ್ಟಿಗೆ ಒಂದು ಬೆಲೆ ಸಿಗತ್ತೆ. ಸೊ ಫಾಲೋ ಮಾಡಿ. ಏನು ಹೇಳ್ತೀಯಾ? ಅದೇ ಇವನು ಹೇಳೋದು ನಿಜನೇ. ಪಾಪ ಕಷ್ಟಪಟ್ಟು ಮಾಡ್ತಿರ್ತಾನೆ, ಸಪೋರ್ಟ್ ಮಾಡಿ ಸಾಕು ಅನ್ಸುತ್ತೆ ಅಷ್ಟೇ. ಓಕೆ, ಇದೇ ಥರ ನೀನೇ ಎಂಡ್ ಮಾಡಿಬಿಡು. ಇದೇ ಥರ ನೀನೇ ಹೇಳ್ಕೊ. ಆಯ್ತಾಯ್ತು, ಇದೇ ಥರ ಆಯ್ತು ಸಾರಿ. ಓಕೆ, ಇದೇ ಥರ ನಮ್ಮ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಬರೆಯಕ್ಕೆ ಹೋಗ್ಬಿಡಿ. ಥ್ಯಾಂಕ್ ಯು ಸೋ ಮಚ್. ಟಾಟಾ, ಬೈ ಬೈ ಮೈ ಹೀರೋಸ್.